ಸಿನಿಮಾದಲ್ಲಿ ರೈತನನ್ನ ತೋರಿಸೋ ಅಂಥ ಒಂದು ರೀತಿ ಬೇರೆ ಆಗಿರುತ್ತೆ. ನಿಜ ಜೀವನದಲ್ಲಿ ಅದೇ ರೈತನಿಗೆ ಒಂದು ಅವಮಾನ ಖಂಡಿತವಾಗ್ಲೂ ತುಂಬ ಜನ ಫೇಸ್ ಮಾಡ್ತಿರುವಂಥದ್ದು ಇತ್ತೀಚೆಗಷ್ಟೇ ಆದಂತಹ ಒಂದು ಘಟನೆ ನಿಮ್ಮ ಬೆಳಕಿಗೂ ಸಹ ಬಂದಿರುತ್ತೆ. ಜೆ ಟಿ ಮಾಲಲ್ಲಿ ಆದಂತಹ ಪಂಚೆ ಹಾಕ್ಕೊಂಡು ಅದೆಂತ ಕಾಸ್ಟ್ಯೂಮ್ ಒಂದು ಡಿಸೈಡ್ ಮಾಡುತ್ತಾ ಒಂದು ವ್ಯಕ್ತಿತ್ವನ ಅಂತ. ಹೌದು. ಈಗೆಲ್ಲ ಬಟ್ಟೆಯಿಂದ ಜನಗಳನ್ನ ಗುರುತಿಸುವಂಥ ಜಗತ್ತಲ್ವ. ಪ್ರಧಾನಿಗಳೇ ಆ ಮಾತು ಹೇಳಿದ್ರಲ್ಲ. ಸೊ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಈ ಭೇದ ಭಾವ ಅದನ್ನೇ ತೊಡೆದು ಹಾಕಬೇಕಾಗತ್ತೆ ನಾವು. ಇದು ಅದೇ ಆರ್ಥಿಕವಾಗಿ ಅಸಮತೋಲನ ನಮ್ಮ ಸಮಾಜದಲ್ಲಿ ದೊಡ್ಡದಾಗ್ತಾ ಇದೆ. ಶ್ರೀಮಂತರು ತುಂಬ ಶ್ರೀಮಂತರಾಗ್ತಾರೆ, ಬಡವರಾಗ್ತಾ ಇದ್ದಾರೆ. ಸೊ ಬಡವನ್ನ ಗುರುತಿಸುವಂಥ ಮಾನದಂಡಗಳೆಲ್ಲ ಇವೆಲ್ಲ ಬಟ್ಟೆ ಗಿಟ್ಟೆ ಇವೆಲ್ಲವೂ ಅದರಲ್ಲಿ ಬರುವಂಥದ್ದೇ. ಆ ಥರ ಅವನು ಯಾರೇ ಆಗಿರಲಿ, ಹಣ ಇರಲಿ ಇಲ್ಲದೆ ಹೋಗಲಿ, ಅವನು ಯಾವುದೇ ಬಟ್ಟೆ ಹಾಕಿರಲಿ, ಬಟ್ಟೆ ಹಾಕಿಲ್ಲದೆ ಇರಲಿ, ಅವನಿಗಲ್ಲಿ ಎಲ್ಲೋ ಒಂದು, ಯಾಕಂದರೆ ಇದು ಸ್ವತಂತ್ರ ರಾಷ್ಟ್ರ, ಎಲ್ರಿಗೂ ಬಂದು ಹೋಗುವಂಥ ಅಧಿಕಾರ ಇರಬೇಕು. ಆದರೆ ಬಡವರಿಗೆ, ಈಗ ಭಿಕ್ಷುಕರಿಗೆ ಎಲ್ಲಿ ಬಿಡ್ತೀರಿ ನೀವು ಮಾಲಲ್ಲಿ? ರೈತನ ಬಿಡಲಿಲ್ಲ ಅಂತ ಗಲಾಟೆ ಮಾಡ್ತೀವಿ, ಭಿಕ್ಷುಕರನ್ನ ಬಿಡಲಿಲ್ಲ ಅಂತ ಗಲಾಟೆ ಮಾಡ್ತೀವ? ಮಾಡಲ್ಲ ಅಲ್ಲ. ಯಾಕಂದರೆ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ಅಲ್ಲ. ಯಾವುದೊಂದು ಅದು ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು. ಅಲ್ಲಿಯ ಜನಗಳೇ ಅದನ್ನು ಒಪ್ಪಲ್ಲ. ಸೊ ಜನಗಳ ಮನಸ್ಥಿತಿ ಹೆಂಗಿದೆ ನೋಡಿ. ಜನಗಳು ಈಗ ಒಬ್ಬ ಭಿಕ್ಷುಕ ಒಳಗಡೆ ಬಂದ ಅಂತ ಇಟ್ಕೊಳ್ಳಿ, ಓಡಿಸ್ಬಿಡ್ತೀರ ಅಲ್ಲಿಂದ. ಅವನು ಮನುಷ್ಯನೇ ಅಲ್ವಾ, ಅವನಿಗೂ ಸಮಾನ ಅಧಿಕಾರ ಇದೆ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹೋಗೋದಕ್ಕೆ. ಅದು ಪಬ್ಲಿಕ್ ಪ್ಲೇಸ್ ಆಗಿದೆ. ಓಕೆ, ನಿಮ್ಮ ಪ್ರೈವೇಟ್ ಪ್ಲೇಸು, ನೀವು ದುಡ್ಡು ಕೊಟ್ಕೊಂಡ್ಕೊಂಡಿದ್ದೀರಾ ಅಂತ ಪರವಾಗಿಲ್ಲ. ಸೊ ಇಲ್ಲಿ ದುಡ್ಡು ಕೊಟ್ಕೊಂಡ್ಕೊಂಡ್ರು ಒಂದು ಮಾರ್ಕೆಟೇನು ನಡೆಸ್ತಾ ಇರೋವಂಥವನು ಅವನು ನಿರ್ಧರಿಸ್ತಾನಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು. ಒಂದು ಪ್ರೈವೇಟ್ ಪ್ರಾಪರ್ಟಿ ಅವನು ನಿಜ ಅವನಿಗೆ ಹಕ್ಕಿದೆ. ಬಟ್ ನಾವು ಒಂದು ಸಮಾಜವಾಗಿ ಸ್ವಸ್ಥ ಸಮಾಜವಾಗಿ ಉಳ್ಕೋಬೇಕು ಅಂತಂದರೆ, ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಉಳ್ಕೋಬೇಕು ಅಂದರೆ ನಾವು ಇದನ್ನೆಲ್ಲ ಮೀರ್ತಾ ಹೋಗಬೇಕಾಗತ್ತೆ. ಇವೆಲ್ಲ ಇರ್ತವೆ, ಈ ಅಸಮಾನತೆಗಳು, ಈ ಥರದ ಭೇದ ಭಾವಗಳು ಎಲ್ಲವೂ ಇರ್ತವೆ. ಅದನ್ನು ಮೀರೋದಕ್ಕೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಲ್ಲೂ ಪ್ರಯತ್ನ ಪಟ್ಕೊಂಡು ಹೋಗಬೇಕು. ಟೋನ್ ಜೀನ್ಸ್ ಹಾಕಿದ್ರೆ ಫ್ಯಾಷನ್ ಅಂತ ಹೇಳ್ತಾರೆ. ಅದೇ ಮಾನ ಮುಚ್ಚುವಂತಹ ಬಟ್ಟೆ ಹಾಕಿದ್ರೆ ನೀವು ಇನ್ನೂ ಅಪ್ಡೇಟ್ ಆಗಿಲ್ಲ, ದಿಸ್ ಇಸ್ 2024 ಜನರ್ ಅಂತ ಹೇಳ್ತಾರೆ. ಮಾನ ಮುಚ್ಚುವಂಥದ್ದೆಲ್ಲ ಏನಿಲ್ಲ. ಏನು ಬಟ್ಟೆ ಏನು ಹಾಕ್ತೀವಿ ಅನ್ನೋದು ಅವರವರ ಆಯ್ಕೆ. ಅದು ಬಟ್ಟೆ ಒಬ್ಬ ಮನುಷ್ಯನ ಆಯ್ಕೆ. ಮಾನ ಮುಚ್ಚೋದು ಅನ್ನೋದು, ಈಗ ಮಾನ ಎಲ್ಲಿದೆ ಅಂತ ನಾವು ಅದಕ್ಕೊಂದು ಮಾನದಂಡ ನಾವೇ ಹೇಳ್ತೀವಲ್ವ. ಇದನ್ನು ಮುಚ್ಕೊಂಡ್ರೆ ಮಾನ ಮುಚ್ಕೊಂಡಂಗೆ ಅಂತ ಏನಿಲ್ಲ, ಯಾವುದೂ ಇಲ್ಲ. ಸೊ ನಾವು ಅಂದರೆ ಒಂದು ಸಮಾಜವಾಗಿರಬೇಕಾದ್ರೆ ಇನ್ನೊಬ್ಬರಿಗೆ ಮುಜುಗರ ಆಗದೆ ಇರೋಂಗಿರೋದು ಒಂದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಅಂತ ನನಗನ್ಸುತ್ತೆ. ಅದೇ ಅದೂ ಅವರವರ ಕಲ್ಪನೆಗೆ ಬಿಟ್ಟಿದ್ರಲ್ವ. ಮುಜುಗರ ಕೆಲವರಿಗೆ ಏನು ಪೂರ್ತಿ ತುಂಬ ಬಟ್ಟೆ ಹಾಕೊಂಬಂದ್ರೂ ಮುಜುಗರ ಆಗ್ಬೋದು. ಕೆಲವರಿಗೆ ಏನು ಬಟ್ಟೆ ಹಾಕ್ಕೊಳ್ಳದೇ ಇದ್ದರೂ ಅದೇ ಸಹಜವಾಗಿರ್ಬೋದು. ಸೊ ಅದು ವೈಯಕ್ತಿಕ ಆಯ್ಕೆ. ಬಟ್ಟೆಯಲ್ಲಿ ನಾವು ಯಾವುದನ್ನು ನಾವು ನಿರ್ಧರಿಸಬಾರ್ದು. ಪಂಚೆ ಆಗಲಿ ಬುರ್ಕ ಆಗಲಿ ಯಾವುದನ್ನು ನಾವು ನಿರ್ಧರಿಸಬಾರ್ದು. ಸಿನಿಮಾದಲ್ಲಿ ರೈತನನ್ನ ತೋರಿಸೋ ಅಂಥ ಒಂದು ರೀತಿ ಬೇರೆ ಆಗಿರುತ್ತೆ. ನಿಜ ಜೀವನದಲ್ಲಿ ಅದೇ ರೈತನಿಗೆ ಒಂದು ಅವಮಾನ ಖಂಡಿತವಾಗ್ಲೂ ತುಂಬ ಜನ ಫೇಸ್ ಮಾಡ್ತಿರುವಂಥದ್ದು ಇತ್ತೀಚೆಗಷ್ಟೇ ಆದಂತಹ ಒಂದು ಘಟನೆ ನಿಮ್ಮ ಬೆಳಕಿಗೂ ಸಹ ಬಂದಿರುತ್ತೆ. ಜೆ ಟಿ ಮಾಲಲ್ಲಿ ಆದಂತಹ ಪಂಚೆ ಹಾಕ್ಕೊಂಡು ಅದೆಂತ ಕಾಸ್ಟ್ಯೂಮ್ ಒಂದು ಡಿಸೈಡ್ ಮಾಡುತ್ತಾ ಒಂದು ವ್ಯಕ್ತಿತ್ವನ ಅಂತ. ಹೌದು. ಈಗೆಲ್ಲ ಬಟ್ಟೆಯಿಂದ ಜನಗಳನ್ನ ಗುರುತಿಸುವಂಥ ಜಗತ್ತಲ್ವ. ಪ್ರಧಾನಿಗಳೇ ಆ ಮಾತು ಹೇಳಿದ್ರಲ್ಲ. ಸೊ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಈ ಭೇದ ಭಾವ ಅದನ್ನೇ ತೊಡೆದು ಹಾಕಬೇಕಾಗತ್ತೆ ನಾವು. ಇದು ಅದೇ ಆರ್ಥಿಕವಾಗಿ ಅಸಮತೋಲನ ನಮ್ಮ ಸಮಾಜದಲ್ಲಿ ದೊಡ್ಡದಾಗ್ತಾ ಇದೆ. ಶ್ರೀಮಂತರು ತುಂಬ ಶ್ರೀಮಂತರಾಗ್ತಾರೆ, ಬಡವರಾಗ್ತಾ ಇದ್ದಾರೆ. ಸೊ ಬಡವನ್ನ ಗುರುತಿಸುವಂಥ ಮಾನದಂಡಗಳೆಲ್ಲ ಇವೆಲ್ಲ ಬಟ್ಟೆ ಗಿಟ್ಟೆ ಇವೆಲ್ಲವೂ ಅದರಲ್ಲಿ ಬರುವಂಥದ್ದೇ. ಆ ಥರ ಅವನು ಯಾರೇ ಆಗಿರಲಿ, ಹಣ ಇರಲಿ ಇಲ್ಲದೆ ಹೋಗಲಿ, ಅವನು ಯಾವುದೇ ಬಟ್ಟೆ ಹಾಕಿರಲಿ, ಬಟ್ಟೆ ಹಾಕಿಲ್ಲದೆ ಇರಲಿ, ಅವನಿಗಲ್ಲಿ ಎಲ್ಲೋ ಒಂದು, ಯಾಕಂದರೆ ಇದು ಸ್ವತಂತ್ರ ರಾಷ್ಟ್ರ, ಎಲ್ರಿಗೂ ಬಂದು ಹೋಗುವಂಥ ಅಧಿಕಾರ ಇರಬೇಕು. ಆದರೆ ಬಡವರಿಗೆ, ಈಗ ಭಿಕ್ಷುಕರಿಗೆ ಎಲ್ಲಿ ಬಿಡ್ತೀರಿ ನೀವು ಮಾಲಲ್ಲಿ? ರೈತನ ಬಿಡಲಿಲ್ಲ ಅಂತ ಗಲಾಟೆ ಮಾಡ್ತೀವಿ, ಭಿಕ್ಷುಕರನ್ನ ಬಿಡಲಿಲ್ಲ ಅಂತ ಗಲಾಟೆ ಮಾಡ್ತೀವ? ಮಾಡಲ್ಲ ಅಲ್ಲ. ಯಾಕಂದರೆ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ಅಲ್ಲ. ಯಾವುದೊಂದು ಅದು ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು. ಅಲ್ಲಿಯ ಜನಗಳೇ ಅದನ್ನು ಒಪ್ಪಲ್ಲ. ಸೊ ಜನಗಳ ಮನಸ್ಥಿತಿ ಹೆಂಗಿದೆ ನೋಡಿ. ಜನಗಳು ಈಗ ಒಬ್ಬ ಭಿಕ್ಷುಕ ಒಳಗಡೆ ಬಂದ ಅಂತ ಇಟ್ಕೊಳ್ಳಿ, ಓಡಿಸ್ಬಿಡ್ತೀರ ಅಲ್ಲಿಂದ. ಅವನು ಮನುಷ್ಯನೇ ಅಲ್ವಾ, ಅವನಿಗೂ ಸಮಾನ ಅಧಿಕಾರ ಇದೆ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹೋಗೋದಕ್ಕೆ. ಅದು ಪಬ್ಲಿಕ್ ಪ್ಲೇಸ್ ಆಗಿದೆ. ಓಕೆ, ನಿಮ್ಮ ಪ್ರೈವೇಟ್ ಪ್ಲೇಸು, ನೀವು ದುಡ್ಡು ಕೊಟ್ಕೊಂಡ್ಕೊಂಡಿದ್ದೀರಾ ಅಂತ ಪರವಾಗಿಲ್ಲ. ಸೊ ಇಲ್ಲಿ ದುಡ್ಡು ಕೊಟ್ಕೊಂಡ್ಕೊಂಡ್ರು ಒಂದು ಮಾರ್ಕೆಟೇನು ನಡೆಸ್ತಾ ಇರೋವಂಥವನು ಅವನು ನಿರ್ಧರಿಸ್ತಾನಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು. ಒಂದು ಪ್ರೈವೇಟ್ ಪ್ರಾಪರ್ಟಿ ಅವನು ನಿಜ ಅವನಿಗೆ ಹಕ್ಕಿದೆ. ಬಟ್ ನಾವು ಒಂದು ಸಮಾಜವಾಗಿ ಸ್ವಸ್ಥ ಸಮಾಜವಾಗಿ ಉಳ್ಕೋಬೇಕು ಅಂತಂದರೆ, ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಉಳ್ಕೋಬೇಕು ಅಂದರೆ ನಾವು ಇದನ್ನೆಲ್ಲ ಮೀರ್ತಾ ಹೋಗಬೇಕಾಗತ್ತೆ. ಇವೆಲ್ಲ ಇರ್ತವೆ, ಈ ಅಸಮಾನತೆಗಳು, ಈ ಥರದ ಭೇದ ಭಾವಗಳು ಎಲ್ಲವೂ ಇರ್ತವೆ. ಅದನ್ನು ಮೀರೋದಕ್ಕೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಲ್ಲೂ ಪ್ರಯತ್ನ ಪಟ್ಕೊಂಡು ಹೋಗಬೇಕು. ಟೋನ್ ಜೀನ್ಸ್ ಹಾಕಿದ್ರೆ ಫ್ಯಾಷನ್ ಅಂತ ಹೇಳ್ತಾರೆ. ಅದೇ ಮಾನ ಮುಚ್ಚುವಂತಹ ಬಟ್ಟೆ ಹಾಕಿದ್ರೆ ನೀವು ಇನ್ನೂ ಅಪ್ಡೇಟ್ ಆಗಿಲ್ಲ, ದಿಸ್ ಇಸ್ 2024 ಜನರ್ ಅಂತ ಹೇಳ್ತಾರೆ. ಮಾನ ಮುಚ್ಚುವಂಥದ್ದೆಲ್ಲ ಏನಿಲ್ಲ. ಏನು ಬಟ್ಟೆ ಏನು ಹಾಕ್ತೀವಿ ಅನ್ನೋದು ಅವರವರ ಆಯ್ಕೆ. ಅದು ಬಟ್ಟೆ ಒಬ್ಬ ಮನುಷ್ಯನ ಆಯ್ಕೆ.
ಮಾನ ಮುಚ್ಚೋದು ಅನ್ನೋದು ಈಗ ಮಾನ ಎಲ್ಲಿದೆ ಅಂತ ನಾವು ಅದಕ್ಕೊಂದು ಮಾನದಂಡ ನಾವೇ ಇಡ್ತೀವಲ್ವ, ಇದನ್ನು ಮುಚ್ಕೊಂಡ್ರೆ ಮಾನ ಮುಚ್ಕೊಂಡಂಗೆ ಅಂತ. ಏನಿಲ್ಲ, ಯಾವುದೂ ಇಲ್ಲ. ಸೊ ನಾವು ಅಂದರೆ ಒಂದು ಸಮಾಜವಾಗಿರಬೇಕಾದ್ರೆ ಇನ್ನೊಬ್ಬರಿಗೆ ಮುಜುಗರ ಆಗದೆ ಇರೋಂಗಿರೋದು ಒಂದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಅಂತ ನನಗನ್ಸುತ್ತೆ. ಅದೇ ಅದೂ ಅವರವರ ಕಲ್ಪನೆಗೆ ಬಿಟ್ಟಿದ್ರಲ್ವ. ಮುಜುಗರ ಕೆಲವರಿಗೆ ಏನು ಪೂರ್ತಿ ತುಂಬ ಬಟ್ಟೆ ಹಾಕೊಂಬಂದ್ರೆ ಮುಜುಗರ ಆಗ್ಬೋದು, ಕೆಲವರಿಗೆ ಏನು ಬಟ್ಟೆ ಹಾಕ್ಕೊಳ್ದೇ ಇದ್ದರೂ ಅದೇ ಸಹಜವಾಗಿರ್ಬೋದು. ಸೊ ಅದು ವೈಯಕ್ತಿಕ ಆಯ್ಕೆ. ಬಟ್ಟೆಯಲ್ಲಿ ನಾವು ಯಾವುದನ್ನು ನಾವು ನಿರ್ಧರಿಸಬಾರ್ದು. ಪಂಚೆ ಆಗಲಿ ಬುರ್ಕ ಆಗಲಿ ಯಾವುದನ್ನು ನಾವು ನಿರ್ಧರಿಸಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.